ಉಪಮುಖ್ಯಮಂತ್ರಿ ಆಗಿದ್ದಾಗಲೇ ಸಂಕಲ್ಪ ಮಾಡಿದ್ರು, ಯಾರು ಬಂದರೂ ತಡೆಯೋಕ್ಕಾಗಲ್ಲ ಅಂತ. ಈಗ ಬೇರೆ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಶಿವಕುಮಾರ್ ಅವರು ತನ್ನ ಸಂಕಲ್ಪವನ್ನು ಈಡೇರಿಸೋದಕ್ಕೆ ಹೊರಟಿದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ಪನ್ನು ಮಾಡಬೇಕು, ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಪನ್ನು ಬಿಡದಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಅದಕ್ಕೆ ಪೂರಕವಾದಂಥ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಿದ್ದಾರೆ. ವಿರೋಧ ಪ್ರತಿಭಟನೆಯ ನಡುವೆ ಈ ಅಧಿಸೂಚನೆಯನ್ನು ಈಗಾಗಲೇ ರಾಜ್ಯ ಸರ್ಕಾರ ಪ್ರಕಟಿಸಿದೆ. ಬಿಡದಿಯ ಟೌನ್ಶಿಪ್ಗಾಗಿ ಈ ಅಧಿಸೂಚನೆಯನ್ನು ಈಗಾಗಲೇ ಮಾಡಲಾಗಿರುವಂಥದ್ದು. ಅಲ್ಲಿ ವಿರೋಧ ಪ್ರತಿಭಟನೆಗಳು ನಡೀತಾ ಇದ್ರು, ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಹೋರಾಟ ಇದ್ದೇ ಇರುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕುಮಾರಸ್ವಾಮಿ ಅವರು ಕೂಡ ಇದೇ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ನಮ್ಮ ಪ್ರತಿರೋಧ ಇದ್ದೇ ಇರುತ್ತೆ, ಇದನ್ನು ಸುಲಭದಲ್ಲಿ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರೈತರ ವಿರೋಧ ಇದೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಪ್ರತಿಪಾದನೆ. ಸರ್ಕಾರ ಹೇಳ್ತಾ ಇದೆ, ಇಲ್ಲ ರೈತರು ಒಪ್ಕೊಂಡಿದ್ದಾರೆ, ಹಾಗಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಯಾವ ಸ್ವರೂಪದಲ್ಲಿ ಈ ಅಧಿಸೂಚನೆ ಇದೆ, ಏನೆಲ್ಲ ಅಧಿಸೂಚನೆಯಲ್ಲಿ ಹೇಳಲಾಗಿದೆ ಅನ್ನುವಂಥ ಅಂಶವನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಈ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ಮಾಡಬೇಕು, ಬಿಡದಿ ಪ್ರದೇಶದಲ್ಲಿ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ಮಾಡಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರ ಸಂಕಲ್ಪ. ರಾಜಕೀಯ ಜಟಾಪಟಿ, ರೈತರ ವಿರೋಧ ಪ್ರತಿಭಟನೆ ನಡುವೆಯೂ ಕೂಡ ಈಗ DK ಶಿವಕುಮಾರ್ ಅವರು ಅಧಿಸೂಚನೆಯನ್ನು ಅವರ ಸರ್ಕಾರ ಪ್ರಕಟ ಮಾಡಿದೆ. ಆ ಮೂಲಕ ಇದು ಈಗ ಸಂಪೂರ್ಣವಾಗಿ DK ಶಿವಕುಮಾರ್ ಅವರ ಆಡಳಿತದ ಮತ್ತು ಅವರ ಕನಸಿನ ಕೂಸು ಅದು ಈಗ ತಲೆ ಎತ್ತೋದಕ್ಕೆ ಬೇಕಂತ ಮೊದಲ ಹಂತಕ್ಕೆ ಅವರು ಹೊರಟಿದ್ದಾರೆ. ಮೊದಲ ಹಂತದಲ್ಲಿ 3 ಗ್ರಾಮಗಳ 718 ಎಕರೆ ಭೂಮಿಯನ್ನ ಈಗಾಗಲೇ ಅವರು ಸ್ವಾಧೀನಕ್ಕೆ ಬೇಕಾದಂಥ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಮೊದಲ ಹಂತದಲ್ಲಿ 3 ಪ್ರತ್ಯೇಕ ಹಳ್ಳಿಗಳಿಗೆ 3 ಪ್ರತ್ಯೇಕ ಅಧಿಸೂಚನೆಯನ್ನ ಈಗ ಹೊರಡಿಸಲಾಗಿರುವಂಥದ್ದು. 3 ಪ್ರತ್ಯೇಕವಾದಂತಹ ಅಧಿಸೂಚನೆಗಳನ್ನ ಹೊರಡಿಸಲಾಗಿದೆ. ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅವಶ್ಯಕ ಅಂತ ಹೇಳಿ ಈ ಅಧಿಸೂಚನೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂತ ಹೇಳಿ 3 ಹಳ್ಳಿಗಳ 754 ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರದ ಈ ಸಂಕಲ್ಪಕ್ಕೆ ಪ್ರತಿ ಎಕರೆಗೆ 2.14 ರಿಂದ 2.5 ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಲಾಗಿದೆ. ಕಾಂಪನ್ಸೇಷನ್ ಆಗಿ ನಾವು ಕೊಡ್ತೀವಿ ಅಂತೇಳಿ. ಅಷ್ಟೇ ಅಲ್ಲದೆ ಹಣ ಬೇಡ ಅಂತ ಹೇಳುವಂತಹ ರೈತರಿಗೆ 50% ಅಭಿವೃದ್ಧಿಪಡಿಸಿದ ವಸತಿ ಜಾಗವನ್ನು ನಾವು ಕೊಡ್ತೀವಿ ಅಂತ ಹೇಳಿ. ಅಭಿವೃದ್ಧಿಪಡಿಸಿದ ವಸತಿ ಜಾಗ ಅಂದರೆ ಅವರು 1 ಎಕರೆ ಇದ್ರೆ ಅರ್ಧ ಎಕರೆಯಷ್ಟು ಅಭಿವೃದ್ಧಿಪಡಿಸಿದ ವಸತಿ ಜಾಗವನ್ನು ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ತನ್ನ ಅಧಿಸೂಚನೆಯಲ್ಲಿ. 45% ವಾಣಿಜ್ಯ ಜಮೀನನ್ನು ಒದಗಿಸ್ತೀವಿ ಅಂತೇಳಿ, ಕಮರ್ಷಿಯಲ್ ಪ್ರಾಪರ್ಟಿಯನ್ನು ನಾವು ಕೊಡ್ತೀವಿ 45% ಪ್ರಮಾಣದಲ್ಲಿ ಅನ್ನೋದನ್ನ ಪ್ರತಿ ಎಕರೆಗೆ ಸಂಬಂಧಪಟ್ಟಂತೆ ಅವರು ನಿಗದಿ ಮಾಡಿದ್ದಾರೆ. ಈ ವಿಚಾರದಲ್ಲಿ ರಾಜಕೀಯದ ಜಟಾಪಟಿ ಹೇಗೆ ನಡೀತಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಹಾಸ್ಯಾಸ್ಪದ. ಕಾರಣ ಯಾಕಂದ್ರೆ ಕುಮಾರಸ್ವಾಮಿ ಅವರೇ ಇದನ್ನ ಮಾಡದಂತವ್ರು. ಅವತ್ತು ಕುಮಾರಸ್ವಾಮಿ ಅವರು ಇದಕ್ಕೆ ಅಡಿಗಲ್ ಹಾಕ್ಲಿಲ್ಲ ಅಂದಿದ್ರೆ ಬಹುಶಃ ಇದು ಪ್ರಾರಂಭನೇ ಆಗ್ತಿರ್ಲಿಲ್ಲ. ಇದನ್ನ ಮಾಡಬೇಕು, ಇಲ್ಲೊಂದು ಟೌನ್ಶಿಪ್ ಆಗ್ಬೇಕು ಅಂತಕ್ಕಂಥದ್ದು ಆಸೆ ಇಟ್ಕೊಂಡಿದ್ದಂಥವ್ರೆ ಕುಮಾರಸ್ವಾಮಿ ಅವರು. ಅದಕ್ಕೆ ಅವ್ರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾವುದೇ ಒಂದು ಯೋಜನೆ ನೀವು ತರೋದಾದ್ರೆ ರೈತರುಗಳನ್ನ ಕನ್ವಿನ್ಸ್ ಮಾಡಬೇಕು. ನೀವು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅದನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ನೆಗೆಟಿವ್ ಹೊಡಿತದೆ ಅಂತಕ್ಕಂಥದ್ದು ಕಾಯ್ದು ನೋಡಿ. ಆಶ್ಚರ್ಯ ಏಕಾಗ್ತಾ ಇದೆ ಅಂದ್ರೆ, ಹಿಂದೆ JDS ಅವರಿದ್ದಾಗ ಅದು ಒಂದು ಉತ್ತಮವಾದಂಥ ಪ್ರಾಜೆಕ್ಟ್ ಇತ್ತು. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅದೇ ಪ್ರಾಜೆಕ್ಟ್ ಅನ್ನ ನಾವು ತಗೊಂಡು ಅದನ್ನ ಇನ್ನ ಅದರ ವ್ಯಾಪ್ತಿ ಹೆಚ್ಚು ಮಾಡಿ ಇನ್ನ ಒಳ್ಳೆ ಮಾಡಬೇಕು, ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂದಾಗ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅವಾಗೇನಿತ್ತು ಅದೇ ಅಲ್ವಾ, ಅವೇ ಲ್ಯಾಂಡ್ ಅಲ್ಲ. ಏನು ಜಾಸ್ತಿ ಸರ್ವೆ ನಂಬರ್ಸ್ ಆಗಿದೆಯಾ, ಕಮ್ಮಿ ಆಗಿದೆಯಾ, ಬೇರೆಯವ್ರದ್ದು ಆಗಿದೆಯಾ, ಅದೆಲ್ಲ ಇಲ್ಲ ಅಲ್ಲ. ಕಾನೂನು ಹೋರಾಟಕ್ಕೆ ನಾನೇ ಬೆಂಬಲ ಕೊಡ್ತೀನಿ, ಹೇಳಿದ್ದೀನಿ ಈಗಾಗಲೇ ರೈತರಿಗೆ. ಕಾನೂನು ವ್ಯಾಪ್ತಿನಲ್ಲಿ ನಾವೇನು ಹೋರಾಟ ಮಾಡಬೇಕಾಗತ್ತೆ ಅದು ನನ್ನ ಬೆಂಬಲ ಇದೆ ಅಂತಕ್ಕಂತ ಹೇಳಿದ್ದೀನಿ. ಯಾಕೆಂದ್ರೆ ಕಾನೂನಿನಲ್ಲೇ ಹೋರಾಟ ಮಾಡ್ಬೇಕು, ನಾವು ಬೇರೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಈ ಅಧಿಸೂಚನೆಯ ಮೂಲಕವಾಗಿ 3 ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 3 ಹಳ್ಳಿಗಳಲ್ಲಿ ಬೇರೆ ಬೇರೆ ಸಭೆ ನಂಬರ್ಗಳನ್ನು ಇದರಲ್ಲಿ ಗುರುತು ಮಾಡಿಕೊಳ್ಳಲಾಗಿದೆ. 518 ಎಕರೆಯಷ್ಟು ಈ ಒಂದು ಜಮೀನನ್ನು ಇಲ್ಲಿ ವಶಪಡಿಸಿಕೊಳ್ತಾ ಇರುವಂಥದ್ದು. ಬಿಡದಿಯಲ್ಲಿರುವಂತಹ ಮಂಡಲಹಳ್ಳಿಯಲ್ಲಿ 71 ಎಕರೆ 13 ಗುಂಟೆಯಷ್ಟು ಜಮೀನನ್ನು ವಶಪಡಿಸಿಕೊಳ್ಳೋದಕ್ಕೆ ಹೆಸರಿಸಲಾಗಿದೆ. ಅದರಲ್ಲಿರುವಂತಹ ರೈತರ ಹೆಸರುಗಳನ್ನು ಕೂಡ ಯಾವ್ಯಾವ ರೈತರ ಬಳಿಯಲ್ಲಿ ಎಷ್ಟು ನೋಡಿ, ಇಲ್ಲಿ 1 ಎಕರೆ ಅಥವಾ ಅರ್ಧ ಗುಂಟೆ ಈ ರೀತಿಯಾದಂತಹ ಜಮೀನು ಕೂಡ ಇದೆ. ಅಂದರೆ ಸಣ್ಣ ರೈತರೇ ದೊಡ್ಡ ಪ್ರಮಾಣದಲ್ಲಿರುವಂಥದ್ದು, ಅಲ್ಲಿ ಸಣ್ಣ ರೈತರೇ ಇರುವಂಥದ್ದು. ಅವರ ಜಮೀನುಗಳನ್ನು ಈಗ ಸರ್ಕಾರ ವಶಪಡಿಸೋದಕ್ಕೆ ಮುಂದಾಗಿದೆ. ಹಾಗೆಯೇ 3 ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಾರೋಹಳ್ಳಿ ಹೋಬಳಿಯಿಂದ ಒಂದು, ಬಿಡದಿ ಹೋಬಳಿಯಿಂದ ಇನ್ನೊಂದು ಹಳ್ಳಿಯಿಂದ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆ ಮೂಲಕ
ಟೌನ್ಶಿಪ್ ಅನ್ನು ಕಟ್ಟುವಂಥದ್ದು ಇಲ್ಲಿ ಉದ್ದೇಶ ಇದೆ. ರೈತರು ಸಹಜವಾಗಿಯೇ ತಮ್ಮ ಜಮೀನನ್ನು ಕಳ್ಕೊಳ್ತಾ ಇರುವಂತಹ ರೈತರಲ್ಲಿ ಪರ ಮತ್ತು ವಿರೋಧದ ಅಭಿಪ್ರಾಯಗಳು ಕೂಡ ಇಲ್ಲಿ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ಶಿವಕುಮಾರ್ ಅವರ ಪ್ರಕಾರ ರೈತರು ಒಪ್ಕೊಂಡಿದ್ದಾರೆ 80%, ಹಾಗಾಗಿ ನಾವು ಪ್ರೊಸೀಡ್ ಮಾಡ್ತಾ ಇದ್ವಿ. ಕುಮಾರಸ್ವಾಮಿ ಅವರ ಪ್ರಕಾರ ರೈತರು ಒಪ್ಕೊಂಡಿಲ್ಲ, ಅವರು ಕಾನೂನು ಹೋರಾಟಕ್ಕೆ ರೆಡಿ ಇದ್ದಾರೆ, ನಾನು ಅವರ ಬೆನ್ನಿಗೆ ನಿಲ್ತೀನಿ. ಕುಮಾರಸ್ವಾಮಿ ಅವರು 2007ರಲ್ಲಿ ಈ ಯೋಜನೆಗೆ ಏನು ಸಂಕಲ್ಪ ಮಾಡಿದ್ರು, ಆದರೆ ನಂತರ ಅಲ್ಲಿ ರೈತರ ವಿರೋಧದ ಕಾರಣಕ್ಕಾಗಿ ಅಲ್ಲಿಗೆ ಅದು ಡ್ರಾಪ್ ಆಗುತ್ತೆ. ಹಾಗಂತೇಳಿ ಅದನ್ನ ಅವತ್ತಿನಿಂದಲೂ ಕೂಡ ಬೇರೆ ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶನೇ ಕೊಡಲಿಲ್ಲ. ಈಗ ಸರ್ಕಾರದಿಂದ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಮೂಲಕ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಯನ್ನು ಹೇಗೆ ಪ್ರತಿಪಕ್ಷಗಳು ವಿರೋಧ ಮಾಡ್ತಾ ಹೋಗ್ತವೆ ಮತ್ತು ಯಾವ ಸ್ವರೂಪದಲ್ಲಿ ರೈತರು ಈ ವಿಚಾರದಲ್ಲಿ ಪರ ವಿರುದ್ಧ ನಿಲ್ತಾರೆ ಅನ್ನೋದನ್ನು ಕೂಡ ಮುಂದಿನ ದಿವಸಗಳಲ್ಲಿ ನೋಡಬೇಕಾಗಿದೆ.